ಹಾಯ್! ಇವತ್ತು ಬಂದು ನಾನು ವಾಂಗಿಬಾತ್ ಪೌಡರ್ ಮಾಡ್ಕೊಂತಾ ಇದ್ದೀನಿ. ವಾಂಗಿಬಾತ್ ಪೌಡರ್ ಮನೇಲಿ ಖಾಲಿಯಾಗಿತ್ತು. ನಾವೇನು ಶಾಪಲ್ಲಿ ತಂದು ಮಾಡಕ್ ಹೋಗಲ್ಲ. ಮನೇಲೇ ಮಾಡಿರೋದು ಚೆನ್ನಾಗಿರತ್ತೆ. ಕಡಲೆಬೇಳೆ ಬಂದು 1 ಕಪ್ಪು, ಉದ್ದಿನಬೇಳೆ 1 ಕಪ್ಪು, 1/4 ಸ್ಪೂನಷ್ಟು ಮೆಂತ್ಯ ಕಾಳು, 1 ಸ್ಪೂನು ಲವಂಗ ತಗೊಂತಾ ಇದ್ದೀನಿ. ಒಂದು 4-5 ಚಕ್ಕೆ, 4 ಒಣಗಿದ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ 100-150 ಗ್ರಾಮ್ ಅಷ್ಟು ತಗೊಬೋದು. ಕೊಬ್ಬರಿ ಬಂದು 1 ಕೊಬ್ಬರಿ ತಗೊಂಡು ಹಚ್ಚಿಟ್ಕೊಂಡು ಅದು ಫ್ರೈ ಮಾಡ್ಕೊಬೇಕು. ಇದೆಲ್ಲ ಫ್ರೈ ಮಾಡ್ಕೊಂಡು ಧನಿಯಾ ಕಾಳಾದ್ರೆ 1 ಕಪ್ ಅಷ್ಟು ತಗೊಳ್ಳಿ, ಧನಿಯಾ ಪುಡಿ ಆದ್ರೆ 3/4 ಕಪ್ ತಗೊಳ್ಳಿ. ಇದೆಲ್ಲ ಹಾಕೊಂಡು ಮಿಕ್ಸಿಗೆ ಹಾಕೊಂಡು ಪೌಡರ್ ಮಾಡ್ಕೊಬೇಕು. ಒಂದು ಬಾಣಲಿಯಲ್ಲಿ ಎಣ್ಣೆ, ಉದ್ದಿನ ಬೇಳೆ, ಬ್ಯಾಡಗಿ ಮೆಣಸಿನ್ಕಾಯಿ, ಆನಿಯನ್, ಬದನೆಕಾಯಿ ಇಷ್ಟು ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬೇಗ ಫ್ರೈ ಆಗುತ್ತೆ. ನಾನು ವಾಂಗಿಬಾತ್ ಪೌಡ್ರು ಮಿಕ್ಸಿಗೆ ಹಾಕೊಂಡಿರೋದು ಆಗೈತೆ, ರೆಡಿ ಆಗೈತೆ ವಾಂಗಿಬಾತ್ ಪೌಡ್ರು. ಇವಾಗ ವಾಂಗಿಬಾತ್ ಪೌಡ್ರು ಬದನೆಕಾಯಿ ಫ್ರೈ ಒಂದು ಟೊಮೆಟೊ ಇಲ್ಲಾಂದ್ರೆ ಹುಣಸೆ ಹುಳಿ ಹಾಕೊಂಡ್ಮೇಲೆ ವಾಂಗಿಬಾತ್ ಪೌಡ್ರು ಒಂದು 3-4 ಸ್ಪೂನ್ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಕಲ್ಸ್ಕೊಂಡ್ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ.